ತುಂಬ ಸ್ಪೈಸಿಯಾದಂಥ ಬೇಬಿ ಕಾರ್ನ್ ರವಾ ಫ್ರೈ ಹೇಗೆ ಮಾಡೋಂತ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ. ಈ ರೀತಿಯಾಗಿ ಬೇಬಿ ಕಾರ್ನ್ ಸಿಗುತ್ತೆ ಶಾಪಲ್ಲಿ. ಸ್ವಲ್ಪ ದಪ್ಪ ಇದ್ದರೆ 4 ಪೀಸಸ್ ಮಾಡ್ಕೊಳ್ಳಿ, ಚಿಕ್ಕವಿದ್ರೆ 2 ಪೀಸಸ್ ಸಾಕಾಗುತ್ತೆ. ಈ ರೀತಿ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೂ ಸಾಕಾಗುತ್ತೆ. ಬೇಗ ಕುದ್ಬಿಡುತ್ತೆ ಈ ಬೇಬಿ ಕಾರ್ನು. ಈ ರೀತಿಯಾಗೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಡೋದು 5 ನಿಮಿಷ. ಮತ್ತು ಕುದಿಸ್ಕೊಂಡ್ಮೇಲೆ ಈ ನೀರೆಲ್ಲ ತೆಗೆದುಬಿಟ್ಟು ಸಪ್ರೇಟ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ಮತ್ತು ಇನ್ನೊಂದು ಬೌಲಲ್ಲಿ ಹಾಕ್ಕೊಳ್ಳಿ. ನೋಡಿಕೊಂಡು ಸ್ವಲ್ಪ ಉಪ್ಪು, ಅರಿಶಿಣ, ನಾನಿಲ್ಲಿ 3 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಕಡಲೆ ಹಿಟ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಒಂದು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಮತ್ತು ರವೆ ಹಾಕ್ಕೊಂಬಿಡಿ. ಲಾಸ್ಟಲ್ಲಿ ಬಾಂಬೆ ರವೆ ಹಾಕ್ಕೊಂಡು ಫಸ್ಟು ಸ್ಟಾರ್ಟಿಂಗು ಸ್ಮೂತಾಗಿ ಲೈಟಾಗಿ ಕಲಸಿ, ಬೇಗ ರಫಾಗಿ ಮಾಡೋಕ್ಕೆ ಹೋಗ್ಬಿಡಿ, ಮುರಿದೋಗ್ಬಿಡುತ್ತೆ. ಒಂದೇ ಸತಿ ನೀರು ಹಾಕ್ಕೊಬೇಡಿ, ಸ್ವಲ್ಪ ಚಿಮ್ಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಿ. ಇನ್ನೂ ಸ್ವಲ್ಪ ಬೇಕನ್ಸಿದ್ರೆ ಕಡಲೆ ಹಿಟ್ಟು ಇನ್ನು ಸ್ವಲ್ಪ ಹಾಕ್ಕೋಬೋದು. ಇಲ್ಲ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಸ್ಟ್ರಕ್ಚರ್ ಬಂದರೆ ಸಾಕಾಗುತ್ತೆ. ಮತ್ತು ಇವಾಗ ಆಯಿಲು ಎಣ್ಣೆನೂ ಕಾದಿದೆ ನೋಡಿ. ಇವಾಗ ಒಂದೊಂದಾಗಿ ನಾನು ಕರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಯಾಕಂದರೆ ಬೇಬಿ ಕಾರ್ನು ಕುದ್ದಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕ್ರಿಸ್ಪಿ ಬರೋದಿಲ್ಲ. ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ರೇ ಬೇಗ ಕ್ರಿಸ್ಪಿನೂ ಬರುತ್ತೆ, ಬೇಗನೂ ಆಗುತ್ತೆ, ಕಲರು ಬರುತ್ತೆ ಚೆನ್ನಾಗಿ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಎಲ್ಲನೂ ಊಟಕ್ಕೆ ರೆಡಿಯಾಗಿದೆ ನೋಡಿ. ನಾನು ಸ್ವೀಟು ಮಾಡಿದ್ದೆ ಮನೇಲಿ, ಜಾಮೂನು, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ.